ನಾನು ಸುಷ್ಮಾ ವೆಜ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ನಾನು ಒಂದು ಬೌಲ್ಗೆ 1.5 ಕಪ್ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ದೋಸೆ ಅಕ್ಕಿನ ತಗೊಂಡಿದ್ದೀನಿ. ನೀವು ರೇಷನ್ ಅಕ್ಕಿ ಇದ್ರೆ ಅದನ್ನು ಕೂಡ ತಗೊಳ್ಬಹುದು, ಅಥವಾ ದಪ್ಪಕ್ಕಿ ಅಂತ ಸಿಗುತ್ತೆ ಅದನ್ನು ಕೂಡ ತಗೊಳ್ಬಹುದು. ಹಾಗೆ ಇದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ 1-2-3 ಸಾರಿ ಇದನ್ನ ವಾಶ್ ಮಾಡಿಕೊಂಡು ಪುನಃ ಅದಕ್ಕೆ ಬೇರೆ ನೀರನ್ನ ಹಾಕ್ಕೊಂಡು ಅದನ್ನ ಒಂದು 4ರಿಂದ 5 ಗಂಟೆಗಳ ಕಾಲ ನೆನೆಯೋದಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ನೋಡಿ, ಇದಕ್ಕೆ ಒಂದು ಸ್ವಲ್ಪ ಫ್ರೆಶ್ ತೆಂಗಿನ ತುರಿ ಬೇಕಾಗುತ್ತೆ. ಸೊ ತೆಂಗಿನಕಾಯಿ ನೋಡಿಕೊಂಡು ಈಗ ನಾನು ತುರಿದು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಅಕ್ಕಿನೂ ಅಷ್ಟೇ ಚೆನ್ನಾಗಿ ನೆಂದಿದೆ, ಒಂದು 4-5 ಗಂಟೆಗಳ ಕಾಲ ಆಗಿದೆ ಈಗ. ಮತ್ತೆ ಇದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಮತ್ತೆ ಈಗ 1-2-3 ಬಾಳೆಹಣ್ಣನ್ನು ನಾನು ಚೆನ್ನಾಗಿ ಗಳತಿರುವಂತಹ ದೊಡ್ಡ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಚಿಕ್ಕದಾಗಿದ್ರೆ ಇನ್ನೊಂದು ಸ್ವಲ್ಪ ನೀವು ಜಾಸ್ತಿ ತೊಗೊಳ್ಬಹುದು. ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಅಳತೆಗೆ ದೊಡ್ಡದಾಗಿರುವಂತಹ 3 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಓಕೆನಾ. ಆಮೇಲೆ ನೋಡಿ, ಇದನ್ನ ಈಗ ಹೋಳಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಇದನ್ನ ಮಿಕ್ಸರ್ಗೆ ಹಾಕೊಳ್ಳೋದಕ್ಕೆ ಇರುತ್ತೆ. ಸೊ ಈ ರೀತಿ ನೋಡಿ ಹೋಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಂದು ಮಿಕ್ಸರ್ ಜಾರ್ಗೆ ಈಗ ಕಟ್ ಮಾಡ್ಕೊಂಡಿರೋಂತಹ ಬಾಳೆಹಣ್ಣನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈಗಾಗಲೇ ನಾನು ಸಾಕಷ್ಟು ರೀತಿಯ ಬಾಳೆಹಣ್ಣಿನ ರೆಸಿಪಿಗಳನ್ನು ಕೂಡ ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ನೋಡಿ, ಒಂದ್ಸಾರಿ ಮಿಕ್ಸರ್ಗೆ ಹಾಕಿ ಅದನ್ನು ರುಬ್ಕೊಂಡಾದ್ಮೇಲೆ ಅದಕ್ಕೇನೆ ಈಗ ನಾನು ತೆಂಗಿನ ತುರಿ ಏನು ತುರ್ಕೊಂಡಿದ್ದೀವಿ ಅಲ್ವಾ, ಅದನ್ನೇ ಇದೇ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಪುನಃ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರೋಣ. ಫುಲ್ ನೈಸ್ ಆಗಬೇಕಂತಿಲ್ಲ, ಒಂದ್ಸಾರಿ ನಾವು ಮಿಕ್ಸರ್ಗೆ ಹಾಕ್ಕೊಂಡು ತೊಗೊಂಡು ಬಂದಿದ್ದೀನಿ. ಹಾಗೆ ನೋಡಿ, ಅದಕ್ಕೆ ಈಗ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಮಾಡೋದು ಕೂಡ ತುಂಬ ಸುಲಭ ಫ್ರೆಂಡ್ಸ್. ಮತ್ತೆ ಬಾಳೆಹಣ್ಣು ಕೆಲವೊಂದ್ಸರಿ ಸಿಪ್ಪೆ ಕಪ್ಪಗಾದ್ಮೇಲೆ ಯಾರು ತಿನ್ನಲ್ಲ ಅಲ್ವಾ. ಸೊ ಅಂತ ಟೈಮ್ನಲ್ಲಿ ನಾವು ಈ ರೀತಿ ದೋಸೆನ ಮಾಡ್ಕೊಳ್ಬಹುದು. ಹಾಗೆ ಅದಕ್ಕೆ ನೋಡಿ, ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇವಾಗ್ಲೇನೆ ನಾನು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ, ಇಲ್ಲಾಂದ್ರೆ ನೀವು ನೆಕ್ಸ್ಟ್ ಡೇ ಮಾಡುವಾಗ ಕೂಡ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು. ಬಟ್ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಅಲ್ವಾ ಎಲ್ಲದನ್ನು ಹೇಳ್ಕೊಂಡು ನಾನು ಈಗಲೇನೆ ಹಾಕೊಂಡಿದ್ದೀನಿ ರುಬ್ಬುವಾಗ್ಲೇನೆ. ಹಾಗೆ ಇದಕ್ಕೆ ನಾನು ಒಂದು 5-6 ಚಮಚ ಆಗುವಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಬೆಲ್ಲ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು, ಬಟ್ ಬಾಳೆಹಣ್ಣಿನ ದೋಸೆ ಒಂದು ಸ್ವಲ್ಪ ಸ್ವೀಟ್ ಆಗಿ ಇದ್ರೇನೆ ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು 5-6 ಚಮಚ ಬೆಲ್ಲನ ಹಾಕೊಂಡಿದ್ದೀನಿ. ಮತ್ತೆ 1 ಸೌಟ್ ಆಗುವಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ನೀವು ಹುಳಿ ಮೊಸರು ಇದ್ರು ಓಕೆ, ಅಥವಾ ಫ್ರೆಶ್ ಆಗಿರುವಂತ ಮೊಸರು ಇದ್ರು ಓಕೆ ಫ್ರೆಂಡ್ಸ್, ಯಾವ್ದಾದ್ರು ಚೆನ್ನಾಗೇ ಬರುತ್ತೆ. ಹಾಗೆ ನೋಡಿ, ಚೆನ್ನಾಗಿ ನೈಸ್ ಆಗಿ ರುಬ್ಕೊಂಡು ಒಂದು ಬೌಲ್ಗೆ ಈಗ ನಾನು ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಇದೆ. ಓಕೆನಾ. ಅದು ಹದ ಯಾವ ರೀತಿ ಬೇಕು ಅಂತ ನಾವು ನೆಕ್ಸ್ಟ್ ಡೇ ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿ, ಒಂದ್ಸರಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಮುಚ್ಚಳನ ಮುಚ್ಚಿಟ್ಬಿಟ್ಟು ಫರ್ಮೆಂಟೇಷನ್ಗೋಸ್ಕರ ಒಂದು 7-8 ಗಂಟೆಗಳ ಕಾಲ ಹಾಗೆ ಇಟ್ಬಿಡೋಣ. ಮತ್ತೆ ಈಗಾಗಲೇ ನೋಡಿ, ನಾನು ನನ್ನ ಚಾನಲ್ನಲ್ಲಿ ಬಾಳೆಕಾಯಿನ ಬೇಗ ಹಣ್ಣು ಮಾಡ್ಕೊಳ್ಳೋದು ಹೇಗೆ, ಮತ್ತೆ ಇದೊಂದು ರೀತಿ ಹೊಸ ರೀತಿ ಬಾಳೆಹಣ್ಣಿನ ರೆಸಿಪಿ, ಹಾಗೆ ಬಾಳೆಹಣ್ಣಿನ ಹೋಳಿಗೆ, ಬಾಳೆಹಣ್ಣಿನ ಹಲ್ವಾ, ಹಾಗೆ ಬಾಳೆಹಣ್ಣಿನ ಮುಳುಕ, ಹೀಗೆ ಸಾಕಷ್ಟು ರೀತಿಯ ಬಾಳೆಹಣ್ಣಿನ ರೆಸಿಪಿಗಳನ್ನ ನಾನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ನೋಡಿ, ಬಾಳೆಹಣ್ಣಿನ ಚಪಾತಿ ಕೂಡ ತೋರಿಸ್ಕೊಟ್ಟಿದ್ದೀನಿ. ಸಾಫ್ಟ್ ಆಗಿರುವಂತಹ ಚಪಾತಿ ಇದು. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೆಲ್ಲದನ್ನು ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ. ಆಮೇಲೆ ನೆಕ್ಸ್ಟ್ ಡೇ ನೋಡಿ, ನಾನು ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ. ನೀವಿಲ್ಲಿ ನೋಡ್ಬೋದು, ಫುಲ್ ಅದೊಂಥರ ಫ್ಲಫಿ ಆಗಿ ಬಂದಿರುತ್ತೆ ಹಿಟ್ಟು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದು, ಮತ್ತೆ ಸಾಫ್ಟ್ ಆಗಿ ಕೂಡ ಬರುತ್ತೆ ದೋಸೆ. ಮತ್ತೆ ಈ ಹದ ಸರಿ ಇಲ್ಲ ಅಲ್ವಾ ದೋಸೆಗೆ. ಸೊ ಅದಕ್ಕೆ ಒಂದು ಸ್ವಲ್ಪ ನಾನು ನೀರನ್ನ ಬೆರೆಸ್ಕೊಳ್ತಾ ಇದ್ದೀನಿ. ಸೊ ದೋಸೆ ಹಿಟ್ಟು ನಾವು ಮಾಮೂಲಾಗಿ ಯಾವ ರೀತಿ ಮಾಡ್ತೀವಿ ಅಲ್ವಾ, ಅದೇ ಅದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ಸ್ಟವ್ ಆನ್ ಮಾಡಿಬಿಟ್ಟು ನಾನೊಂದು ಕಾವಲಿ ಇಟ್ಕೊಂಡಿಲ್ಲ ಫ್ರೆಂಡ್ಸ್, ಒಂದು ಪ್ಯಾನ್ ಅನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ನಾನು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸರಿ ಚೆನ್ನಾಗಿ ಕಾಸ್ಕೊಂಡಾದ್ಮೇಲೆ ಈ ರೀತಿ ದೋಸೆನ ಮಾಡಿ ಅದನ್ನ ಹರಗಬೇಕು ಅಂತ ಇಲ್ಲ. ಬಾಳೆಹಣ್ಣಿನ ದೋಸೆ ನೀವು ಹಾಗೆ ಕೂಡ ಮಾಡ್ಕೊಳ್ಬಹುದು. ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಇದು ತುಂಬಾನೇ ಸಾಫ್ಟ್ ಆಗಿ ಕೂಡ ಬರುತ್ತೆ. ಹಾಗೆ ನೋಡಿ, ಇದನ್ನ ಈಗ ಮಗಚ್ಕೊಳ್ತಾ ಇದ್ದೀನಿ. ಇನ್ನೂ 1-2 ನಿಮಿಷ ಬಿಟ್ಟು ಕೂಡ ನೀವು ಮಗಚ್ಕೊಳ್ಬಹುದು, ಇಲ್ಲಾಂದ್ರೆ ಹೀಗೆ ಕೂಡ ಮಗಚ್ಕೊಳ್ಬಹುದು. ಫುಲ್ ಅದೊಂಥರ
ಕುಳಿಯಾಗಿ ಬರುವಂತಹ ಒಂದು ಬೆಸ್ಟ್ ದೋಸೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದು ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ಇದಕ್ಕೆ ಜಾಸ್ತಿ ಏನು ಬೇಕಾಗಲ್ಲ. ಮತ್ತು ಹಚ್ಕೊಳ್ಳೋದಕ್ಕೆ ನೀವು ಒಂದು ಚಟ್ನಿ ಪುಡಿ ಅಥವಾ ಬೇಕು ಅಂದರೆ ನೀವು ಚಟ್ನಿ ಕೂಡ ಮಾಡ್ಕೊಳ್ಬೋದು. ಬಟ್ ಚಟ್ನಿ ಪುಡಿ ಮತ್ತು ಬೆಣ್ಣೆ ಅಥವಾ ತುಪ್ಪ ಇದ್ಬಿಟ್ರೆ ಬೆಸ್ಟ್ ಕಾಂಬಿನೇಷನ್ನು ಬಾಳೆಹಣ್ಣಿನ ದೋಸೆಗೆ. ಸುಲಭ ಕೂಡ ಮಾಡೋದು. ಕೆಲವೊಂದು ಸರಿ ಮತ್ತೆ ನೋಡಿ ಕಪ್ಗಾಗಿರೋಂಥ ಬಾಳೆಹಣ್ಣನ್ನು ಯಾರೂ ತಿನ್ನೋದಿಲ್ಲ ಅಲ್ವಾ, ಅಂಥ ಟೈಮ್ನಲ್ಲೆಲ್ಲ ನೀವು ಈ ದೋಸೆನ ಮಾಡ್ಕೊಳ್ಬೋದು. ಹಾಗೆ ನೋಡಿ ಒಂದು ಸರ್ವಿಂಗ್ ಪ್ಲೇಟ್ಗೆ ನಾನು ತೆಕ್ಕೊಳ್ತಾ ಇದ್ದೀನಿ. ನೀವು ಬೆಳಗ್ಗೆ ಮಾಡಿಟ್ರೆ ಸಾಯಂಕಾಲ ಕೂಡ ತಿನ್ಬೋದು, ಅಷ್ಟು ಸಾಫ್ಟ್ ಆಗಿರುತ್ತೆ. ಹಾಗೆ ಚಟ್ನಿ ಪುಡಿ ಮತ್ತು ಬೆಣ್ಣೆನ ಹಾಕ್ಕೊಂಡಿದ್ದೀನಿ ನಾನು. ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡ್ಬೋದು ಫ್ರೆಂಡ್ಸ್. ನೋಡಿ ಬಾಳೆಹಣ್ಣಿನ ದೋಸೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.